ಒಬ್ಬ ಪುಣ್ಯಾತ್ಮ ಹಾಕಿದ್ದು ನೋಡಿ, ಭಕ್ತು 1% ಅಂತೆ, ಬ್ಲಾಗರ್ 99% ಅಂತೆ. ಇಲ್ಲಿ ಬಂದಿರೋ ನಾವು ಹೇಳ್ಬೇಕು ಇವಾಗ, ಭಕ್ತಿ 1%, ಸ್ಕ್ಯಾಮ್ 99% ಅಂತ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ನಿಜವಾದ ಸ್ವರ್ಗ ಅಂದರೆ ಹೆಂಗಿರುತ್ತೆ ಅಂತ ತೋರಿಸ್ಲಾ? ಸಿಸ್ಟರ್, ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಸ್ತೀವಲ್ಲ, ಸೊ ಮಾಡಿಸಿರೋದನ್ನು ಇಲ್ಲಿ ಬಂದುಬಿಟ್ಟು ನೋಡಿ, ಎಂಟ್ರಿನಲ್ಲೇ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಇಲ್ಲಿ ಸ್ಕ್ಯಾನ್ ಮಾಡಿಸಿದ್ರೆ ಈ ಥರ ಟೋಕನ್ಸ್ ಕೊಡ್ತಾರೆ. ಎಷ್ಟು ಜನಕ್ಕೆ ಮಾಡಿಸಿದೀವೋ ಅಷ್ಟು ಜನಕ್ಕೆ. ಅಲ್ಲಿ ಎಂಟ್ರಿ ಮಾಡಿಸಿ ಒಳಗಡೆ ಬಂದರೆ ನೋಡಿ, ಇದು ಟೆಂಪಲ್ ರೋಡ್. ಇದು ಈ ಟೆಂಪಲ್ ರೋಡಲ್ಲಿ ಜನ ಕ್ಯೂ ನಿಂತ್ಕೋಬೇಕು. ಏನೊಂದು 4 hours ಆಗುತ್ತಂತೆ ದರ್ಶನ ಮಾಡೋದಕ್ಕೆ. ಕ್ರೌಡು ಅಂದರೆ ಯಾವಾಗಲೂ ಇರೋ ಥರ ಕ್ರೌಡ್ ಇಲ್ಲ, ಇವತ್ತು ಸ್ವಲ್ಪ ಕಡಿಮೆ ಇದೆ. ಬಟ್ ಆದರೂ ಒಂದು 3 to 4 hours ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ನಾವು ಕ್ಯೂವಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಒಂದು 50 to 100 ಮೀಟ್ರ್ ಮೂವ್ ಆಗಿರ್ತೀವಿ ನಾವು. ನೋಡಿ, ಇಲ್ಲಿಂದ ಇನ್ನೊಂದು ನೋಡಿ ಇದೆಲ್ಲ ಹೋಗಿ ಅಲ್ಲಿ ಸುತ್ತಾಕೊಂಡು ಹೋಗಿ ಇನ್ನೂ ಹಿಂಗೆ ಹೋಗಿ ಒಂದು ರೌಂಡ್ ಹಂಗೆ ಬರುತ್ತೆ. ಇಲ್ಲಿಂದ ಟೆಂಪಲ್ ಕೂಡ ಕಾಣಿಸ್ತಾ ಇದೆ. ಟೆಂಪಲ್ ನೋಡಿ, ಅಲ್ಲಿದೆ ಟೆಂಪಲ್. ದೇವರೇ, ಕ್ಯೂವಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 1.5 to 2 hours ಆಯಿತು. ಒಂದು 150 to 200 ಮೀಟ್ರ್ ಮುಂದೆ ಬಂದಿದ್ದೇವೆ ಅಷ್ಟೇ. ಇಲ್ಲಿ ದುಡ್ಡಿರೋರ್ಗಷ್ಟೇ ಬೆಲೆ. ದುಡ್ಡಿದ್ರೆ ದೊಡ್ಡಪ್ಪ ಇಲ್ಲಿ ಏನು ಬೇಕೋ ಮಾಡಿಕೊಡ್ತಾರೆ, ಎಲ್ಲ ಕಾಸ್ಟ್ಲಿ. ದುಡ್ಡಿದ್ರೆ VIP ದರ್ಶನ, ದುಡ್ಡಿದ್ರೆ ಎಲ್ಲ. ಇಲ್ಲ ಅಂದರೆ ಏನೂ ಇಲ್ಲ. ನಮ್ಮ ತಿರುಪ್ತಿನಲ್ಲಿ, ಧರ್ಮಸ್ಥಳದಲ್ಲ, ತಿರುಪ್ತಿನಲ್ಲಿ ನಡ್ಕೊಂಡು ಬಂದಿರೋರಿಗೆ ದರ್ಶನ ಫಾಸ್ಟಾಗಿ ಮಾಡಿಸ್ತಾರೆ. ಆಮೇಲೆ ಎಕ್ಸ್ಟ್ರಾ ಪ್ರಸಾದ ಕೊಡ್ತಾರೆ. ಎಷ್ಟು ಪ್ರಿಫರೆನ್ಸ್ ಇರುತ್ತೆ ನಡ್ಕೊಂಬಂದಿರೋರಿಗೆ. ಇಲ್ಲಿ ಏನಿಲ್ಲ, ನೀನು ನಡ್ಕೊಂಡೋರು ಬಾ, ಸಾಯ್ತಾ ಇದೆಯಾ ಸಾಯಿ, ಬದುಕಿದ್ರೆ ಬದುಕು, ದುಡ್ಡಿದೆಯಾ ದುನಿಯಾ ಅಷ್ಟೇ. ಇಲ್ಲಿ ಬರೀ ಸ್ಕ್ಯಾಮು. ದುಡ್ಡಿದ್ರೆ ದುನಿಯಾ. ನಮಗಂತೂ ಇದು ಈಗೊಂದು ಆಲ್ಮೋಸ್ಟ್ 11 ಮುಕ್ಕಾಲು ಟೈಮ್ ಆಯಿತು. ನಡ್ಕೊಂಡೇ ನೋಡ್ತಾ ಇದ್ದೀವಿ. ಪಾಪ ನಾವು ನಿಖಿತಾ ಅಂತೂ ಅವ್ರ ಮುಖ ನೋಡ್ಬೇಕಂದ್ರೆ ನನ್ನ ಕೈಲಿ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಹೋಗ್ಬಿಡಂಗೆ ಬೇಡ, ದರ್ಶನ ಬೇಡ, ಏನೂ ಬೇಡ ಅನ್ಸ್ಬಿಡಿ ನನ್ನಂತೂ. ಸ್ಪೆಷಲ್ ಎಂಟ್ರಿನೂ ಇಲ್ವಂತೆ. ಸ್ಪೆಷಲ್ ಎಂಟ್ರಿಗೆ ಏನೋ ಕಿರಿಕಾಗೋಯ್ತಂತೆ, ಅದಕ್ಕೆ ಇವತ್ತು ಏನೂ ಬಿಡ್ತಾ ಇಲ್ವಂತೆ. ಇಲ್ಲಿನ ಜನ ದೊಡ್ಡ ಕಚ್ಚಡ ನನ್ನ ಮಕ್ಕಳು, ಸ್ವಲ್ಪನೂ ಆರ್ಗನೈಸ್ಡ್ ಇಲ್ಲ. ಹೆವಿ ದುಡ್ಡು ಸಾಯ್ತಾರೆ ನನ್ನ ಮಕ್ಕಳು. ದುಡ್ಡಿರೋರಿಗೆ ಮಾತ್ರ ಇಲ್ಲಿ ಬೆಲೆ ಇರೋದು. ಮಾಮೂಲಿ ಜನಕ್ಕೆಲ್ಲ ಇಲ್ಲಿ ಬೆಲೆನೇ ಕೊಡೋಲ್ಲ. ಸ್ಪೆಷಲ್ ಎಂಟ್ರಿಗೂ ಇವತ್ತು ಕ್ಲೋಸ್ ಅಂತೆ, ಏನೋ ಕೇಕ್ ಹಾಕ್ಬಿಟ್ಟಿದೆ ಅಂದ್ಬಿಟ್ಟು. ನಮಗಂತೂ 1 ಗಂಟೆ ಕ್ಲೋಸ್ ಮಾಡಿಬಿಡ್ತಾರಂತೆ ಫುಲ್ ಲೈನು. ಹಂಗೇನೋ ಆಯಿತು ಅಂದರೆ ನಮ್ಗೆ ಯಾವುದು ಬೇಡ ಅಂತ ಹೋಗ್ಬಿಡ ಅಂದ್ಕೊಂಡ್ಬಿಟ್ಟಿದ್ವಿ. ನನಗಂತೂ ಪಾಪ ಅವ್ರು ನೋಡೋಕೆ ಆಗ್ತಾರೆ, ನನ್ನ ಕೈಲೂ ಆಗ್ತಾರೆ. ಫುಲ್ ಕಾಲ ನಾವು 25 ಕಿಲೋಮೀಟ್ರ್ ನಡ್ಕೊಂಡು ಬಂದು ಇಲ್ಲಿ 6 ಗಂಟೆ ನಾನು ನಿಲ್ಲಿಸ್ಬಿಟ್ರೆ ಜನ ಏನಾಗಬೇಕು ಹೇಳಿ? ಇವಾಗ ನಾವೇನು ಮನುಷ್ಯ ಇಲ್ಲ ದೆವ್ಗಳ ನಾವಿದು. ನೋಡಿ, ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ 1 ಕಿಲೋಮೀಟ್ರಲ್ಲಿ ಲೈನ್ ಇದೆ. ಇಲ್ಲಿಂದ ಮತ್ತೆ ಇನ್ನೂ ನಾವು ಬಂದಿದ್ದ ಲೈನು 1-2 ಕಿಲೋಮೀಟ್ರ್ ಹಿಂದೆಗಡೆ ಇದೆ. ಇನ್ನೂ ನನಗಲ್ಲಿ ಕಾಣಿಸ್ತಾ ಇದ್ನ, ಅಲ್ಲೇ ಎಷ್ಟು ಉದ್ದ ಇದೆ ಗೊತ್ತಿಲ್ಲ. ಒಬ್ಬ ಪುಣ್ಯಾತ್ಮ ಹಾಕಿದ್ದು ನೋಡಿ, ಭಕ್ತು 1% ಅಂತೆ, ಬ್ಲಾಗರ್ 99% ಅಂತೆ. ಇಲ್ಲಿ ಬಂದಿರೋ ನಾವು ಹೇಳ್ಬೇಕು ಇವಾಗ, ಭಕ್ತಿ 1%, ಸ್ಕ್ಯಾಮ್ 99% ಅಂತ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಇವಾಗ ರೋಡ್ ಕಾಣಿಸ್ತಿದೆ, ಅದು ಹಳೆ ರೋಡ್. ಅದು ಸ್ಲೈಡ್ಸ್ ಹಾಕಿದ್ನ ಮುಂಚೆ ಆ ರೋಡಲ್ಲಿ ಬರ್ತಾಯಿದ್ರು. ಆ ರೋಡ್ ಇನ್ನೂ ಕಡಿಮೆ ಇತ್ತು. ಸ್ಲೈಡ್ ಆದಮೇಲೆ ಆ ರೋಡ್ ಬಂದು ಈ ಕಡೆ ರೋಡ್ ಯೂಸ್ ಮಾಡ್ತಿರೋದು, ಹೊಸದಾಗಿ ಮಾಡಿರೋದು. ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ನಮಗೆ 3.5 hours ತೊಗೊಂಡಿದೆ. ಅಷ್ಟು ಬಂದಮೇಲೆ ಇಲ್ಲಿ ಬಂದಿದ್ದೀವಿ. 1 hour ಬ್ರೇಕ್ ಅಂತೆ, 1 hour ಏನೋ ಮುಗಿಸ್ಬಿಡ್ತಾರಂತೆ, ಆಮೇಲೆ ಮತ್ತೆ ತೆಗಿತಾರಂತೆ ಗುರು. ಇಲ್ಲ, ನಮ್ಗಳಿಗೆ ಇಲ್ಲಿ ಬಿಸ್ಟ್ರ ಬಂದಮೇಲೆ ಅನಿಸಿದೇನಪ್ಪ ಅಂದರೆ, ಬೇರೆ ಟೈಮಲ್ಲೆಲ್ಲ ಒಳ್ಳೊಳ್ಳೆ ರೆಸಾರ್ಟ್ಸು, ಒಳ್ಳೊಳ್ಳೆ ಹೋಮ್ ಸ್ಟೇಗಳು, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೋಗ್ತೀವಿ. ಹೋಗಿ ನಮ್ಮ ಆ್ಯನಿವರ್ಸರಿಗೆ ನಾವು ಇಲ್ಲಿ ಬಂದಿದ್ದೀವಲ್ಲ, ಪಾ ದೇವರೇ ಕೊಟ್ಟು ನಮಗೆ. ನೋಡು ಪಾಪ ನಿಕ್ಕಿದೆ ಹೆಂಗಾಗೋದು, ನಗುವುದು ಅಳುವುದು ಅಂತ ಆಗ್ಬಿಟ್ಟವಳೆ. 1 ಅವರಿಂದ 10 ಮೀಟ್ರ್ ಕದಲಿಲ್ಲ ಪಾಪ. ಎಲ್ಲ ಜನ ಎಲ್ಲ ಸುಸ್ತಾಗಿ ಯಪ್ಪ ಅಂತ ನರ್ಕ ಅನ್ಭವಿಸಿದ್ದಾರೆ. ಬಟ್ ಇಲ್ಲಿನ ಮ್ಯಾನೇಜ್ಮೆಂಟ್ಗೆ, ಇಲ್ಲಿನ ಇದಕ್ಕೆ ಅರ್ಥನೇ ಆಗ್ತಿಲ್ಲ.
ಕ್ಲೋಸ್ ಮಾಡಿಬಿಟ್ಟು ಒಂದು ಜಾಗ ಇಲ್ಲ, ಕೂರೋಕ್ಕೆ ಜಾಗ ಇಲ್ಲ ಪ್ರಾಪರಾಗಿ, ಎಲ್ಲ ಅಲ್ಲಿ ಸಿಮೆಂಟ್ಗಳಿದೆ, ಅಲ್ಲಿ ಇಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಟೋಟಲ್ 6 hours ಆಗಿದೆ, ಇನ್ನೂ ನಮಗೆ ಇನ್ನೂ ಹೊರಗಡೆ ಹೋಗಿಲ್ಲ. ಫುಲ್ ನೋಡಿ ಇನ್ನೂ ಎಷ್ಟು ವೆಯ್ಟ್ ಮಾಡಿಸ್ತಿದ್ದಾರೆ, ಎಷ್ಟು ಆಟ ಆಡಿಸ್ತಿದ್ದಾರೆ ಜನಗಳನ್ನ, ಮುಂಜಾನೆ ಬಿಡ್ತಾಯಿಲ್ಲ. ಲೇಟು ಆವಾಗ ಕ್ಲೋಸ್ ಮಾಡ್ತಾನೆ ಇರೋದು ಕೆಲಸ. ಅದೇನು ಕ್ಲೋಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಿಂದೆ ಜನ ಏನು ಮಾಡಬೇಕು ಗೊತ್ತಿಲ್ಲ. 6 hours ಆಗಿದೆ. ಫ್ರೇಮಲ್ಲಿ ಬಾ. ಸೊ ಫೈನಲಿ ಇವತ್ತು May 29th. ನಾವು ಇವತ್ತು ಮದುವೆಯಾಗಿ 1 year ಆಯಿತು. ನಮ್ಮ ಡ್ರೀಮು ನಿಖಿತಾ ಆ್ಯಕ್ಚುಲಿ ಕೇಳಿದ್ಲು, ನಿಖಿತಾಗೆ ಹೋಗ್ಬೇಕು ನಾನು ಅಂತ. ಕೇಳಿದ ತಕ್ಷಣ ಆಮೇಲೆ ಈ ಥರ ಬದುಕೋಬೇಕು ಬಾಬಾ ಕೈಯಲ್ಲಿ ಅಂತ ಕೇಳಿದ್ಲು. ಫೈನಲಿ ತುಂಬ ಕಷ್ಟಪಟ್ವಿ ಬರೋಕ್ಕೆ ಮುಂಚೆನೇ. ಟ್ರೆಕ್ಕಿಂಗ್ ಮಾಡಿದ್ದು ಎಲ್ಲ ತುಂಬ ಕಷ್ಟ ಆಯಿತು, ಇಲ್ಲಿ ಬಂದು ಕಷ್ಟ ಆಯಿತು, ಕ್ಯೂ ಎಷ್ಟೋ ಕಷ್ಟಪಟ್ಟರು ಕೊನೆಗೆ ಹೆಂಗೋ ಬಂದು ವಿ ಫೀಲ್ಡ್ ಅವರ್ ಡ್ರೀಮ್ಸ್. ಒಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ವಿ ಫೀಲ್ಡ್ ಅವರ್ ಡ್ರೀಮ್ಸ್ ಅಂತ. ವಿ ಆರ್ ಇನ್ ಫ್ರಂಟ್ ಆಫ್ ದ ಹೆವೆನ್, ಕೇದಾರ್ನಾಥ್. ನಿಖಿತಾ ಹೆಂಗೆ ಅನ್ನಿಸ್ತಿದೆ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್. ಫಸ್ಟು ಯಾಕಾದರೂ ಈ ಹೇಳೋದ್ನೋ ಬರೋಕ್ಕೆ ಪ್ಲ್ಯಾನ್ ಹಾಕೋದ್ನೋ ಅಂದ್ಕೊಂಡಿದ್ದೆ, ಬಟ್ ಬಂದಮೇಲೆ ಮಾರ್ನಿಂಗೇ ಫುಲ್ ಇಷ್ಟ ಆಯಿತು. ಆಮೇಲೆ ಪುನಃ ವಾಕ್ ಮಾಡಬೇಕಂದ್ರೆ ಪುನಃ ಕಷ್ಟ ಆಯಿತು ಲೈನಲ್ಲೆಲ್ಲ ನಿಂತ್ಕೊಂಡು. ಬಟ್ ಇವಾಗ ನೋಡಿದ್ದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅದರಲ್ಲೂ ಫಸ್ಟ್ ಇಯರ್ ಆ್ಯನಿವರ್ಸರಿನಲ್ಲಿ ಇಬ್ಬರೂ ಬಂದ್ಬಿಟ್ಟು ಅಟ್ಲೀಸ್ಟ್ ಗೊತ್ತಾಯ್ತಲ್ಲ ಯಾರ್ಯಾರು ಹೆಂಗೆ ನೋಡ್ಕೊತಾರೆ, ಇಬ್ಬರು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊತೀವಿ ಅಂತ. ಯಾರು ಎಲ್ಲೆಲ್ಲೋ ಹೇಳೋದು, ಗೋವಾಗೆ ಹೋಗಿ, ಕಾರವಾರಕ್ಕೆ ಹೋಗಿ, ಬೀಚ್ಗೆ ಹೋಗಿ, ರೆಸಾರ್ಟ್ಗೆ ಹೋಗಿ ಅಂತ ಹೇಳಿದ್ರು. ನಾವು ಹಂಗೆ, ಬಟ್ ನಮಗೆ ಈ ಥರ ಒಂದು ಅಡ್ವೆಂಚರ್ ಮಾಡಬೇಕು ಅನ್ನಿಸ್ತು. ಬಟ್ ಮಧ್ಯದಲ್ಲಿ ನಮಗೂ ಮೈಂಡು ಅಂದರೆ ಚೇಂಜ್ ಆಯಿತು. ಬಿಕಾಸ್ ಅಷ್ಟು ಕಷ್ಟ ಆಯಿತು ಬರ್ಬೇಕಾದ್ರೆ. ತುಂಬ ಕಷ್ಟಪಟ್ಟು ಬಂದರು. ಎಷ್ಟು ಕಷ್ಟ ಆಯಿತು ಅಷ್ಟು ಕಷ್ಟ ಆಯಿತು. ಬಟ್ ಬಂದು ಇಲ್ಲಿ ಇದೆಲ್ಲ ನೋಡಿ ದೇವ್ರನ್ನ ನೋಡಿದ್ಮೇಲೆ, ಇಷ್ಟೆಲ್ಲ ಆದಮೇಲೆ ವಿ ಫೆಲ್ಟ್ ಲೈಕ್ ವಿ ಮೇಡ್ ಇಟ್, ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ. ನೋಡಿ ಇಡ್ಲಿ ಅಂತೆ 4 ಇಡ್ಲಿ ಹಾಕ್ತಾರೆ ಒಂದು ಪ್ಲೇಟ್ಗೆ. ಸ್ಪೂನ್ ಕಟ್ ಆಗ್ತಿಲ್ಲ, ಅದು ಮೋಸ್ಟ್ ನೈಫೇ ಬೇಕನ್ಸ್ತದೆ. ಅಷ್ಟು ಗಟ್ಟಿರೋಕೆ ಇಡ್ಲಿಗೆ 180 rupees ಅಂತ 4 ಇಡ್ಲಿಗೆ. ಕಷ್ಟ ನಮ್ಮ ಸಾಂಬಾರು ಹಾಕೋ ಅಂದರೆ ಈ ಭೂತ ಮಗ ಅಯ್ಯೋ ಆಗ್ತಾನಲ್ಲ ಹಂಗೆ ಹಾಕೋನೆ. ನಮ್ಮೂರಿಗೆ ಬರ್ಬೇಕು ನನ್ನ ಮಕ್ಕಳು, ತಿರುಪತಿ ನನ್ನ ಮಕ್ಕಳು. ನಮ್ಮೂರಿಗೆ ಬಂದರೆ ನಾವು ಸಾಂಬಾರು ಡಿಪ್ ಹಾಕಿ ತಿನ್ನಿಸ್ತೀವಿ ನನ್ನ ಮಕ್ಕಳಿಗೆ. ಕಾಸು ಕೊಡೋಕೆ ಹೋದ್ರೆ ಮುಖ ನೋಡ್ತಾನೆ. ಒಳ್ಳೆ ಗಾಟ ಇಷ್ಟ ಹಿಂಗೆ ಅಲ್ಲ ರುದ್ರಾಕ್ಷಿ. ಇದರಲ್ಲಿ ಇದು ರುದ್ರಾಕ್ಷಿ ಕಾಯಿ, ಇದು ಇದನ್ನ ಎತ್ತಿ ಅವ್ರು ಬಿಡಿಸಿದಾಗ ಏನು ಬರುತ್ತೋ ಅದೇ. ಬಿಡಿಸಲ್ವಾ? इसका प्रोसीजर होता है, इसको घर में अभी ये नीचे जाएगी ना, अभी ये पानी में डाल रखा हमने यहाँ। हाँ इसको नीचे लिया नहीं, बाद जब ये घर जाते आपका सूख जाएगा, ये हाँ सूखेगा। इसको बॉयल पानी में डालना है। बॉयल पानी में डाल के 5-7 दिन बाद ये ब्रश से साफ करना था, टूथ ब्रश से साफ करने के बाद इसको सरसों के तेल में डालना 1-2 दिन, तब पहले ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಕರೆಕ್ಟಾಗಿ 6 ಗಂಟೆಗೆ ನಾವಿವಾಗ ರಿಟರ್ನು ಶುರು ಮಾಡ್ತಿದ್ವಿ. ಕೇದಾರ್ನಾಥ್ಕಿಂದ ನೆಕ್ಸ್ಟು ಗೌರಿಕೊಂಡು ಟ್ರೆಕ್ ಮಾಡಬೇಕು. ನೋಡಿ ಬೇಸ್ ಕ್ಯಾಂಪ್ ಬಗ್ಗೆ ಇವಾಗ ಹೇಳ್ಬಿಡ್ತೀನಿ, ಆಮೇಲೆ ಡೀಟೇಲಾಗಿ ಎಲ್ಲ ಹೇಳ್ಕೊಂಬರ್ತೀನಿ. ನೋಡಿ ಇದು ಕೇದಾರ್ನಾಥ್ ಬೇಸ್ ಕ್ಯಾಂಪ್. ಇದು ಬ್ಯಾಕ್ ಸೈಡಲ್ಲಿ ಹಿಮಾಲಯನ್ ವ್ಯೂ ಇದೆ, ಎಲ್ಲ ಹಿಮಾಲಯನ್ ವ್ಯೂಸು. ಇಲ್ಲೆಲ್ಲ ನಿಮ್ಗೆ 500 ರೂಪಾಯಿಂದ ಕ್ಯಾಂಪ್ ಸಿಗುತ್ತೆ. ಎಷ್ಟೇ ಕ್ರೌಡ್ ಇದ್ದರೂ ಪರವಾಗಿಲ್ಲ, ಬಂದು ಇಲ್ಲೇ ತೊಗೋಬೇಕು. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಫುಲ್ ಸ್ಕ್ಯಾಮ್ ಮಾಡಕ್ಕೆ ಬಿಡ್ತಾರೆ. ಸೊ ಬನ್ನಿ ಹಂಗೆ ಹೋಗ್ತಾ ಹೇಳೋಣ, ಬಿಕಾಸ್ ನಮಗೂ ಟೈಮ್ ಇಲ್ಲ. ಬಸ್ಗೋಸ್ಕರ 1700 ರೂಪಾಯಿ ಕೊಡೋಣ ಬೇಕಾಯಿತು. ನನ್ನ ಮಕ್ಕಳು ಈ ಮನುಷ್ಯತ್ವನೇ ಇಲ್ಲ ಅವ್ರಿಗೆ. ಆಮೇಲೆ ಭಾಳ ಹೋಗಲಿ ಅಂದ್ಬಿಟ್ಟು 1700 ರೂಪಾಯಿ ಕೊಟ್ಬಿಟ್ಟು ಬಸ್ ಕ್ಯಾಚ್ ಮಾಡಿಸ್ದ ಅವನು ಕಾಸು ಕೊಟ್ಟಿದ್ದಕ್ಕೆ. ಸೊ ಇದು ನಮ್ಮ ಎಕ್ಸ್ಪೀರಿಯೆನ್ಸ್. ನಮ್ಗೆ ಬೆಳಗ್ಗೆ ಇದೆಲ್ಲ ವೀಡಿಯೋ ಮಾಡೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಕಾಲು ಕೈ ಅಂತೂ ನಮ್ಮದು ಫುಲ್ ನಡುಕ್ತಾಯಿತ್ತು, ಅಲ್ಲಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು ನಮಗೆ.